ಹೆಸರು ಸಾಕ್ಷಿಕ 6ನೇ ತರಗತಿ. ಸಿ.ವಿ. ರಾಮನ್. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಫೆಬ್ರವರಿ 28ರಂದು ಆಚರಿಸುತ್ತೇವೆ. ಸಿ.ವಿ. ರಾಮನ್ ಅವರು ಆವಿಷ್ಕಾರ ಮಾಡಿದ ದಿನವನ್ನು ವಿಜ್ಞಾನ ದಿನವನ್ನಾಗಿ ಆಚರಿಸುತ್ತೇವೆ. ಅವರು ರಾಮನ್ ಎಫೆಕ್ಟ್ ಅನ್ನು ಕಂಡುಹಿಡಿದರು. ಸಿ.ವಿ. ರಾಮನ್ ಅವರು 1888 ನವೆಂಬರ್ 7ರು. ಸಿ.ವಿ. ರಾಮನ್ ಅವರ ಪೂರ್ಣ ಹೆಸರು ಚಂದ್ರಶೇಖರ್ ವೆಂಕಟರಾಮನ್. ಅವರ ತಾಯಿ ಪಾರ್ವತಿ ಅಮ್ಮಾಳ್, ತಂದೆ ಚಂದ್ರಶೇಖರ್ ಅಯ್ಯರ್ ಹಾಗೂ ಅವರ ಪತ್ನಿ ಲೋಕಸುಂದರಿ ಅಮ್ಮಾಳ್. ಅವರು 1930ರಲ್ಲಿ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಪಡೆದರು. ಮೈತ್ರಿ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. 1921ರ ಸಮಯ. ಸರ್ ಸಿ.ವಿ. ರಾಮನ್ ಪ್ರತಿಷ್ಠಿತ ವಿಜ್ಞಾನ ಸಮ್ಮೇಳನದಲ್ಲಿ ಭಾಗವಹಿಸಿ ಲಂಡನ್ನಿಂದ ಭಾರತಕ್ಕೆ ವಾಪಸ್ ಆಗುತ್ತಿದ್ದರು. ಅದು ಹಡಗಿನ ಸುದೀರ್ಘ ಪ್ರಯಾಣ. ಎಲ್ಲೆಲ್ಲೂ ನೀರು. ರಾಮನ್ರು ಸಾಗರ ನೀಲಿ ಬಣ್ಣವನ್ನು ಕಂಡು ವಿಸ್ಮಯಗೊಳ್ಳುತ್ತಾರೆ. ಕೂಡಲೇ ಅವರೊಳಗಿದ್ದ ವಿಜ್ಞಾನಿ ಜಾಗೃತಗೊಳ್ಳುತ್ತಾನೆ. ಸಾಗರದ ನೀರನ್ನು ಪಾತ್ರೆಗಳಲ್ಲಿ ತುಂಬಿಸಿ ತಮ್ಮ ಬಳಿ ಇದ್ದ ರೋಹಿತ ದರ್ಶನವನ್ನು ಉಪಯೋಗಿಸಿಕೊಂಡು ಹಡಗಿನಲ್ಲಿಯೇ ಪ್ರಯೋಗ ಆರಂಭಿಸುತ್ತಾರೆ. ಸೂರ್ಯನ ಬೆಳಕು ಹಲವು ಬಣ್ಣಗಳಲ್ಲಿ ಇದ್ದು ವಿವಿಧ ತರಂಗಾಂತರಗಳಿಂದ ಮಾಡಲ್ಪಟ್ಟಿದೆ. ಸೂರ್ಯನ ಬೆಳಕು ಸಮುದ್ರಕ್ಕೆ ಅಪ್ಪಳಿಸಿದಾಗ ನೀರಿನ ಕಣಗಳು ಹೆಚ್ಚಿನ ತರಂಗ ದೂರವಿರುವ ಬೆಳಕನ್ನು ಹೀರಿಕೊಳ್ಳುತ್ತದೆ. ಕಡಿಮೆ ತರಂಗ ದೂರವಿರುವ ನೀಲಿ ಬೆಳಕನ್ನು ಚದುರಿಸುತ್ತದೆ. ಹೀಗೆ ಸಾಗರದ ನೀರಿನ ಹಿಂದೆ ಅವಿತುಕೊಂಡಿರುವ ನಿಗೂಢತೆಯನ್ನು ರಾಮನ್ರು ಬಯಲಿಗೆಳೆಯುತ್ತಾರೆ. ತಮ್ಮ ಸಂಶೋಧನಾ ಬರಹವನ್ನು ಲಂಡನ್ನ ನೇಚರ್ ಪತ್ರಿಕೆಗೆ ಕಳುಹಿಸುತ್ತಾರೆ. ಅದು ಪ್ರಕಟಗೊಂಡು ವಿಶ್ವದ ವಿಜ್ಞಾನಿಗಳ ಗಮನವನ್ನು ಸೆಳೆಯುತ್ತದೆ. ಹೀಗೆ ಬೆಳಕಿಗೆ ಬಂದ ಪ್ರಾಥಮಿಕ ಆವಿಷ್ಕಾರ ರಾಮನರನ್ನು ಬೆಳಕಿನ ಚದುರುವಿಕೆಯ ಮೇಲೆ ಇನ್ನಷ್ಟು ಸಂಶೋಧನೆ ಕೈಗೊಳ್ಳಲು ಪ್ರೇರೇಪಿಸಿತು. ಆ ಪ್ರೇರಣೆಯ ಕಿಡಿ ಅದೆಷ್ಟು ತೀವ್ರವಾಗಿತ್ತು ಎಂದರೆ ಸುಮಾರು 7 ವರ್ಷಗಳ ನಿರಂತರ ಪ್ರಯತ್ನದ ಫಲವಾಗಿ 1928ರ ಫೆಬ್ರವರಿ 28ರಂದು ರಾಮನ್ರಿಗೆ ಮಹತ್ವದ ಸಂಶೋಧನೆಯ ಸಾಕ್ಷಾತ್ಕಾರವಾಯಿತು. ಅಂದು ರಾಮನ್ರು ರಾಮನ್ ಪರಿಣಾಮವನ್ನು ಪ್ರಾಯೋಗಿಕವಾಗಿ ನಿರೂಪಿಸಿದರು. ಇದಾದ 2 ವರ್ಷಗಳಾಗಿ ನೊಬೆಲ್ ಬಹುಮಾನ ರಾಮನ್ರನ್ನು ಹರಸಿ ಬಂತು. 1930ರ ಡಿಸೆಂಬರ್ 11ರಂದು ಲಂಡನ್ನಲ್ಲಿ ರಾಮನ್ರು ನೊಬೆಲ್ ಬಹುಮಾನವನ್ನು ಸ್ವೀಕರಿಸಿದರು. ಹಾಗಾದರೆ ರಾಮನ್ ಪರಿಣಾಮ ಎಂದರೇನು? ಏನಿದು ರಾಮನ್ ಪರಿಣಾಮ? ಸರಳವಾಗಿ ಹೇಳುವುದಾದರೆ ರಾಮನ್ ಪರಿಣಾಮವೆನ್ನುವುದು ಬೆಳಕಿನ ಚದುರುವಿಕೆಯ ಒಂದು ವಿದ್ಯಮಾನ. ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ಗುರುತ್ವ ಕೇಂದ್ರದ ಪ್ರಯೋಗ. ಈಗ ನಾನು ಈ ಒಂದು ಮೊಳೆಯ ಮೇಲೆ 10 ಮೊಳೆಗಳನ್ನು ನಿಲ್ಲಿಸಿ ತೋರಿಸುತ್ತೇನೆ. ನೋಡಿ, ಇದರ ಮೇಲೆ 10 ಮೊಳೆಗಳನ್ನು ನಿಲ್ಲಿಸಿ ಆಗಿದೆ. ಈಗ ಈ ಒಂದು ಮೊಳೆಯನ್ನು ಇದರ ಮೇಲೆ ನಿಲ್ಲಿಸಬೇಕು. ನಿಧಾನವಾಗಿ ಎತ್ತಬೇಕು ಮತ್ತು ಈ ಒಂದು ಮೊಳೆಯ ಮೇಲೆ ನಿಲ್ಲಿಸಬೇಕು. ಇದು ಯಾವುದೇ ಮ್ಯಾಜಿಕ್ ಅಲ್ಲ, ಇದು ಕೇವಲ ವಿಜ್ಞಾನ. ಥ್ಯಾಂಕ್ ಯು. ನಾನು 7ನೇ ತರಗತಿ ಓದುತ್ತಿದ್ದೇನೆ. ನನ್ನ ಹೆಸರು ಪ್ರೀತಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈಗ ಇದು ಸ್ಮೋಕ್ ಮಷೀನ್. ಇದಕ್ಕೆ ನಾನು ವಿದ್ಯುತ್ ಕೋಶ, ತಂತಿ, ಸ್ಟ್ರಾ, ಡಿಸಿ ಮೋಟರ್, ಮುಚ್ಚಳ, ಫ್ಯಾನ್ ಮತ್ತು ಪೇಪರ್. ಈಗ ಇದಕ್ಕೆ ನಾನು ಬ್ಯಾಟರಿಯನ್ನು ಸಿಕ್ಕಿಸುತ್ತಿದ್ದೇನೆ.
ತೆಗೆದುಕೊಂಡಿದ್ದೇನೆ. ನಂತರ ನೀರು ತುಂಬಿರುವ ಬಲೂನ್, ಪೇಪರ್ ಮತ್ತೊಂದು ಬೆಂಕಿ ಪಟ್ಟಣ. ಮೊದಲಿಗೆ ನಾನೊಂದು ಗ್ಲಾಸನ್ನು ತೆಗೆದುಕೊಂಡು ಈ ಪೇಪರಿಗೆ ಬೆಂಕಿಯನ್ನು ಹಿಡಿಸಬೇಕು. ಈಗ ಇದನ್ನು ಗಾಜಿನ ಲೋಟದೊಳಗೆ ಹಾಕಬೇಕು. ನೀರು ತುಂಬಿರುವ ಬಲೂನ್ ಅನ್ನು ಗಾಜಿನ ಲೋಟದೊಳಗೆ ಇರಿಸಬೇಕು. ಈಗ ಇದರ ಒಳಗೆ ನುಗ್ಗುತ್ತದೆ. ಈಗ ಇದನ್ನು ಬಲೂನ್ ಹೇಗೆ ಒಳಗೆ ನುಗ್ಗುತ್ತಂದರೆ, ಸುಡುವ ಪೇಪರ್ ಅನ್ನು ಒಳಗಿರಿಸಿದಾಗ ಪೇಪರ್ ಎಲ್ಲ ಆಕ್ಸಿಜನ್ ಅನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಮತ್ತು ಗಾಜಿನ ಲೋಟದೊಳಗೆ ಗಾಳಿಯ ಒತ್ತಡ ನಿಧಾನವಾಗುತ್ತದೆ. ಆದ್ದರಿಂದ ಬಲೂನ್ ಅನ್ನು ಸುತ್ತುವರೆದಿರುವ ಹೆಚ್ಚಿನ ಒತ್ತಡವು ಗಾಜಿನ ಲೋಟದೊಳಗೆ ಬರಲು ಪ್ರಯತ್ನಿಸುತ್ತದೆ. ಆದ್ದರಿಂದ ನಾವು ಬಲೂನ್ ಅನ್ನು ಎತ್ತಿದರೆ ಗಾಜು ಸಮೇತವಾಗಿ ಬರುತ್ತದೆ. 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ಬೆಳಕಿನ ಚದುರುವಿಕೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ನೀರು, ಡೆಟಾಲ್ ವಾಟರ್, ಲೇಸರ್ ಲೈಟ್. ಒಂದು ಪ್ಲಾಸ್ಟಿಕ್ ಬಾಟಲಿಯಲ್ಲಿ ಶುದ್ಧ ನೀರನ್ನು ತೆಗೆದುಕೊಂಡಿದ್ದೇನೆ. ಇನ್ನೊಂದು ಪ್ಲಾಸ್ಟಿಕ್ ಬಾಟಲಿಯಲ್ಲಿ ಡೆಟಾಲ್ ಮಿಶ್ರ ಮಾಡಿದ ನೀರನ್ನು ತೆಗೆದುಕೊಂಡಿದ್ದೇನೆ. ಶುದ್ಧ ನೀರಿನ ಬಾಟಲಿಗೆ ಲೇಸರ್ ಲೈಟ್ ಹಾಕಿದಾಗ ಏನಾಗುತ್ತದೆ ಎಂಬುದನ್ನು ಗಮನಿಸಿ. ಡೆಟಾಲ್ ಮಿಶ್ರ ಮಾಡಿದ ನೀರಿಗೆ ಲೇಸರ್ ಲೈಟ್ ಹಾಕಿದಾಗ ಏನಾಗುತ್ತದೆ ಎಂಬುದನ್ನು ಗಮನಿಸಿ. ಶುದ್ಧ ನೀರಿನಲ್ಲಿರುವ ಕಣಗಳು ಚಿಕ್ಕದಾಗಿರುತ್ತದೆ. ಆದುದರಿಂದ ಲೇಸರ್ ಲೈಟ್ ಹಾಯಿಸಿದಾಗ ಬೆಳಕು ಚದುರುವುದಿಲ್ಲ. ಡೆಟಾಲ್ ಮಿಶ್ರ ಮಾಡಿದ ನೀರಿನಲ್ಲಿ ಕಣಗಳು ದೊಡ್ಡದಾಗಿರುತ್ತದೆ. ಆದುದರಿಂದ ಲೇಸರ್ ಲೈಟ್ ಹಾಕಿದಾಗ ಬೆಳಕು ಚದುರುತ್ತದೆ.
ಪ್ರಶ್ನೆ